ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಸಾಕಷ್ಟು ಬಾರಿ ನಾವು ಕೂಡ ಮೆನ್ಷನ್ ಮಾಡ್ತಾ ಇದ್ದೀವಿ, ಏನಪ್ಪ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗ ಎತ್ತ ಸಾಗುತ್ತಿದೆ, ಏನಾಗ್ತಾ ಇದೆ, ಒಳ್ಳೊಳ್ಳೆ ಕಂಟೆಂಟ್ಗಳಿರುವಂಥ ಸಿನಿಮಾಗಳು ಬಂದರೂ ಕೂಡ ಜನ ಥಿಯೇಟ್ರ್ ಕಡೆ ಬರ್ತಾ ಇಲ್ಲ. ಸ್ಟಾರ್ಗಳು ವರ್ಷಕ್ಕೆ ಅಟ್ಲೀಸ್ಟ್ 2 ಸಿನಿಮಾ ಆದರೂ ಮಾಡಬೇಕು, ಯಾಕಂತ ಹೇಳಿದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳಿಬೇಕು, ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ಹೆಸರು ಮಾಡಬೇಕು ಅನ್ನೋದು ಎಲ್ಲರ ಆಸೆ ಕೂಡ ಹೌದು. ಇಲ್ಲಿ ನೀವು ಗಮನಿಸ್ಬೋದು, ಸ್ಟಾರ್ಗಳಂತ ಬಂದರೆ 3 ವರ್ಷಕ್ಕೊಂದು, 5 ವರ್ಷಕ್ಕೊಂದು, 4 ವರ್ಷಕ್ಕೊಂದು ಈ ರೀತಿ ಸಿನಿಮಾಗಳನ್ನು ಮಾಡ್ತಾ ಹೋದರೆ ಹೆಂಗೆ ಕತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಮಾತನಾಡಿಕೊಳ್ಳೋ ರೀತಿ ಆಗೋಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಫಿಲಂ ಚೇಂಬರ್ನಲ್ಲಿ ಒಂದು ಮಹತ್ವದ ಸಭೆ ಕೂಡ ನಡೆದಿದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ನಾವುಗಳು ಸನ್ನದ್ಧರಾಗಿ ನಿಲ್ಲಬೇಕು ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳಿವಿಗಾಗಿ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಸಭೆ ಆಗಿದೆ. ಈ ಸಭೆಯಲ್ಲಿ ಫಿಲಂ ಚೇಂಬರ್ನ ಅಧ್ಯಕ್ಷರಾದಂಥ ಸುರೇಶ್ ಅವರ ನೇತೃತ್ವದಲ್ಲಿ ಸಭೆ ಆಗಿರುವಂಥದ್ದು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ಸಭೆಯಲ್ಲಿ ಏನೇನೋ ಚರ್ಚೆಗಳಾಗಿದ್ದಾವೆ, ಯಾವೆಲ್ಲ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಉಳಿವಿಗಾಗಿ ಏನೆಲ್ಲ ಕೆಲಸಗಳನ್ನು ಮಾಡ್ತೀರಾ ಅಂತ ಅವ್ರನ್ನೇ ಕೇಳ್ಕೊಂಡು ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಜೋಶೇ ಇಲ್ಲ ಸರ್. ಜೋಶ್ ಕನ್ನಡ ಚಿತ್ರರಂಗ ಸ್ಥಿತಿ ನೋಡಿ ಸ್ವಲ್ಪ ನೋವಾಗಿದೆ ಅಷ್ಟೇ. ಜೋಶ್ ಇದ್ದೇ ಇರ್ತೀವಿ. ಅವಳು ಏನು ಕೆಲಸ ಮಾಡಿ ಜೋಶಲ್ಲೇ ಮಾಡೋದು. ನಾವು ಇವತ್ತು ಒಂದು ಚರ್ಚೆ ಮಾಡಿದ್ವಿ, ಪೂರ್ವಭಾವಿ ಚರ್ಚೆ, ಕನ್ನಡ ಚಿತ್ರದ ಆಗುವಗಳ ಬಗ್ಗೆ, ಮುಂದಿನ ದಿನಗಳಲ್ಲಿ ಭವಿಷ್ಯದ ಚಿಂತನೆ ಮಾಡೋ ಧರ್ಮ ನಮ್ಮದು, ಆ್ಯಸ್ ಬೀಂಗ್ ಎ ಪ್ರೆಸಿಡೆಂಟ್ ಆಫ್ ದ ಆರ್ಗನೈಸೇಷನ್. ಅದಕ್ಕೆ ನಾವು ಎಲ್ಲ ಹಿರಿಯರಿಗೆ ಕರೆದಿದ್ದೇವೆ. ಹಿರಿಯ ಪ್ರದರ್ಶಕರಿಗೆ, ನಿರ್ಮಾಪಕರಿಗೆ, ವಿತರಕರಿಗೆ, ದೊಡ್ಡ ವಿತರಕರಿಗೆ ಕೂಡ. ಇನ್ನು ಕೆಲವು ದೊಡ್ಡ ಪ್ರೊಡ್ಯೂಸರ್ಸ್ ಇನ್ನೂ ಕರೆದಿಲ್ಲ. ನಾವು ಒಂಬಾಳೆ ಫಿಲಮ್ಸ್ನವರು, KVN ಪ್ರೊಡಕ್ಷನ್ಸು, ನಮ್ಮ ಇನ್ಯಾರ ಇತರ ದೊಡ್ಡ ಪ್ರೊಡಕ್ಷನ್ಸ್ ಇದೆ, ಅವರು ಕರೆಯೋದು. K. ಮಂಜೂರು ಬಂದಿದ್ದರು. ಅವ್ರ ಅನಿಸಿಕೆಗಳಲ್ಲಿ ಹೇಳಿದರು. ಇವತ್ತಿನ ಒಂದು ಚರ್ಚೆ ಭಾಳ ಚೆನ್ನಾಗಿತ್ತು. ಆ ನಿರ್ಧಾರಗಳನ್ನು ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ಅದು ರೂಪುರೇಷೆ ಮಾಡಲಿಕ್ಕೆ ನನಗೆ ಸಭೆ ಜವಾಬ್ದಾರಿ ಕೊಟ್ಟಿದೆ. ಆ ಜವಾಬ್ದಾರಿ ಮಾಡ್ಬೇಕಾದ್ರೆ ಇವತ್ತು ನಾ ಸಾಯಂಕಾಲನೇ ಇವತ್ತಿಂದನೇ ಐ ಆಮ್ ಗೋಯಿಂಗ್ ಟು ಟೇಕ್ ಸ್ಟೆಪ್ ಅಬೌಟ್ ದಿಸ್, ಹೌ ಟು ಗೋ ಅನ್ನೋದು. ಅದನ್ನು ನಾವು ಒಂದು ಬಿಲಿಮಿಲಿಯಾಗಿ ವಿಲ್ ಕಾಲ್ ಫಾರ್ ಎ ಬಿಗ್ ಮೀಟಿಂಗ್ ವಿತ್ ಪ್ರೊಡ್ಯೂಸರ್ಸ್ ವಿತ್ ಫ್ಯೂ ಡೇಸ್, ನಾಟ್ 15 days 20 days 1 month ಇಲ್ಲ. ಅದು ಕರೆದು ಆ ಚರ್ಚೆ ಆದ ನಂತರ ಕಲಾವಿದರು ಕೂಡ ಕರೆದು ಕೂರಿಸಿ ಚರ್ಚೆ ಮಾಡಿ ಅದೆಲ್ಲ ಫಲಪ್ರದ ಆದರೆ ನಮ್ಮ ಮುಂದಿನ ದಿನಗಳು ಯಾವುದು ಅಕಸ್ಮಾತ್ ಆಗದೇ ಇರೋದು ಪಕ್ಷದಲ್ಲಿ ಆಗದೇ ಇಲ್ಲ. ಇಂಥ ಸಂದರ್ಭಗಳಲ್ಲಿ ಕಲಾವಿದರಾಗಲಿ, ನಿರ್ದೇಶಕರಾಗಲಿ, ನಿರ್ಮಾಪಕರಾಗಲಿ ಸ್ಪಂದಿಸುವಂಥ ಕೆಲಸ ಮಾಡಬೇಕು. ಈಗಾಗಲೇ ತೆಲಂಗಾಣದಲ್ಲಿ ಆಗ್ತಾಯಿದೆ, ಆಂಧ್ರದಲ್ಲಿ ಆಗ್ತಾಯಿದೆ. ಮುಂದಿನ ಚಿಂತನೆ ಮಾಡೋದು ಥಿಯೇಟ್ರುಗಳು ಕೂಡ ಇವತ್ತು ಫೀಡಿಂಗ್ ಇಲ್ಲ. ಕಲಾವಿದರು ಕೂಡ ಜವಾಬ್ದಾರಿ. ಕಲಾವಿದರಲ್ಲದೆ ಸಿನಿಮಾ ಇಲ್ಲ, ನಿರ್ಮಾಪಕರಲ್ಲದೆ ಸಿನಿಮಾ ಇಲ್ಲ, ವಿತರಕರಲ್ಲದೆ ಸಿನಿಮಾ ಇಲ್ಲ, ನಿರ್ದೇಶಕರಲ್ಲಿ ಸಿನಿಮಾ ಇಲ್ಲ. ಎಲ್ಲ ಕಲೆಕ್ಟಿವ್ ಒಂದು ಟೀಮ್ ಆಸ್ ಎ ಹೋಲ್. ಇವತ್ತು ಚಿತ್ರರಂಗ ಭಾಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿ ಇರೋದ್ರಿಂದ, ನಿರ್ಮಾಪಕರು BC ಸೆಂಟರ್ ಥಿಯೇಟ್ರ್ ಕ್ಲೋಸ್ ಆಗ್ತಾ ಇರೋದ್ರಿಂದ, ನಿರ್ಮಾಪಕರು ಜನ ಥಿಯೇಟ್ರಿಗೆ ಬರದೇ ಇರೋದ್ರಿಂದ, ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡೋದ್ರಿಂದ ಸಿನಿಮಾ ಕಲಾವಿದರು ಕೂಡ ಕೆಲವು ಸಿನಿಮಾಗಳನ್ನು ಜಾಸ್ತಿ ಮಾಡ್ಬೇಕು. ಕೇರಳ ಮಾದರಿಯಲ್ಲಿ, ಕೇರಳದಲ್ಲಿ ಹಿಂದೆ ಏನು 3-4 ವರ್ಷದಿಂದ ಇದೇ ಥರ ಸಭೆ ಕರೆದು ಕೂತು ಚರ್ಚೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಕೇರಳ ನೋಡಿ ಇವತ್ತು ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಡೂಯಿಂಗ್ ಇಲ್ ಎಂಟೈರ್ ನೇಷನ್ನಲ್ಲಿ, ಇಡೀ ನ್ಯಾಷನಲ್ ಲೆವೆಲಲ್ಲಿ ಎಲ್ಲರೂ ತಿರುಗಿ ನೋಡುವಂಥ ಸಿನಿಮಾಗಳು ಬರ್ತಾಯಿದೆ. ಬಹುಶಃ ನೀವು ಕಳೆದ 5 ಸಿನಿಮಾಗಳಿಂದನೇ ಮಲಯಾಳಂ ಟರ್ನ್ ಓವರ್ ಮೋರ್ ದೆನ್ 1200 crores ಆಗಿದೆ. ಅಂದರೆ ಇಟ್ ಇಸ್ ಸ್ಮಾಲ್ ಸ್ಟೇಟ್ ಆದರೂ ಕೂಡ ನಾವೆಲ್ಲ ನೋಡ್ಕೋಬೇಕು, ಕಲಿಬೇಕು ಅವರಿಂದ ಪಾಠ. ಆ ಪಾಠ ಅಂದರೆ ದೇರ್ ಆರ್ ಮೋಸ್ಟ್ ಲಿಟ್ರೇಟ್ ಪೀಪಲ್. ಕೇರಳಿಯನ್ಸ್ ಆರ್ ವೆರಿ ಲಿಟ್ರೇಟ್, ಇಂಟೆಲಿಜೆಂಟ್, ದೇ ಅಂಡರ್ಸ್ಟ್ಯಾಂಡ್ ದಿ ಥಿಂಗ್ಸ್. ನೋಡಿ, ಒಬ್ಬ ಕಲಾವಿದ ಕೂಡ ವರ್ಷಕ್ಕೆ 3 ಪಿಕ್ಚರು 4 ಸಿನಿಮಾ ಮಾಡಿದಾಗ ಅಲ್ಲಿರೋ ಥಿಯೇಟ್ರ್ಗಳಿಗೆ ಆಹಾರದ ಕೊರತೆ, ದಟ್ ಮೀನ್ಸ್ ಸಿನಿಮಾಗಳ ಕೊರತೆ ಇಲ್ಲ. ಆ ಸಿನಿಮಾಗಳು ಫೀಡ್ ಆಗಿರೋದು ಅಲ್ಲಿರೋ ಸರ್ವೆ ಆಗುತ್ತೆ. ಆ ಸಿನಿಮಾದಲ್ಲಿ ಸಪ್ಲೈ ಆದಾಗ ಆ ನಂಬ್ಕೊಂಡು ಜೀವನ ಮಾಡೋರಿಗೂ ಕೂಡ ತೊಂದರೆ ಆಗಲ್ಲ. ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆಗಿದೆ, ಸಿನಿಮಾ ಮಂದಿರಗಳು ಕ್ಲೋಸ್ ಆಗ್ತಾಯಿದೆ, ಸಿಂಗಲ್ ಥಿಯೇಟ್ರಿಂದ ಸಿನಿಮಾ ಇಲ್ಲ, ಸಿಂಗಲ್ ಸಿನಿಮಾಗಳು ಅಸ್ತಿತ್ವಕ್ಕೆ ಬುಡ ಬರ್ತಾಯಿದೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತೀನಿ, ರಿಕ್ವೆಸ್ಟ್ ಮಾಡ್ಕೊತೀನಿ. ತಪ್ಪೇನಿಲ್ಲ, ಕಲಾವಿದರು ಕೂಡ ತಾವು ಕೂಡ ಸ್ಪಂದಿಸುವಂಥ ಕೆಲಸ ಮಾಡಬೇಕು. ನಾವು ವಾಣಿಜ್ಯ ಮಂಡಳಿ ಬಗ್ಗೆ ಭಾಳ ಗೌರವ ಕೊಡ್ತೀರಿ, ಯಾವತ್ತೂ ಕೊಟ್ಟಿದ್ದೀರ, ಮುಂದೂ ಕೊಡ್ತೀರ. ಡಾಕ್ಟರ್ ರಾಜ್ಕುಮಾರ್ ಕಾಲಗಳಿಂದ ಕೊಡ್ಕೊಂಡು ಬಂದಿದ್ದಾರೆ. ಅದರಿಂದ ಈಗೇನು ವಾಣಿಜ್ಯ ಮಂಡಳಿ ತೊಗೊಳ್ಳೋ ನಿರ್ಧಾರಕ್ಕೆ ತಾವು ಖಂಡಿತವಾದ ಸ್ಪಂದಿಸಿದ ಭಾವನೆಯಿಂದ ತಮಗೂ ಕೂಡ ಒಂದು ಚರ್ಚೆಗೆ ಆಹ್ವಾನಿಸ್ತೀವಿ. ಅದು ತಪ್ಪದೇ ಬರಬೇಕು. ಎಲ್ಲರೂ ನಿರ್ಮಾಪಕರು ಬರಬೇಕು, ಕಲಾವಿದರು ಬೇಕು, ನಿರ್ದೇಶಕರು ಬೇಕು. ಆಮೇಲೆ ಎಲ್ಲ ಎಕ್ಸಿಬಿಟರ್ಸ್ ಕರೀತಾರೆ, ಸ್ಟೇಟ್ ಲೆವೆಲ್ ಕರೆದು ಚರ್ಚೆ ಮಾಡಿ ಯಾವ ಥರ ಹೌ ಟು ಗೋ ವಿತ್ ದಿ ಇಂಡಸ್ಟ್ರಿ ಟು ಸರ್ವೈವಲ್ ಆಫ್ ಕನ್ನಡ ಇಂಡಸ್ಟ್ರಿ. ಅದೇನು ಮಾಡಬೇಕು ಅದು ಮಾಡಲೇಬೇಕು. ಆ ಮಾಡೋ ಕೆಲಸಕ್ಕೆ ಪ್ರತಿಯೊಬ್ಬರು ಸ್ಪಂದಿಸಬೇಕು ಅಂತ ಕೇಳ್ಕೊಂಡು ಅದ್ರ ನಿಟ್ಟಿನಲ್ಲಿ ನಾಳೆಯಿಂದಲೇ ನಾನು ಕಾಲ್ ಫಾರ್ ಎ ಮೀಟಿಂಗ್. ಇಲ್ಲಿ ಡಿಸಿಷನ್ ಏನು ಹೇಳೋಣ, ನಾಡ್ದು ಅಧಿಕೃತವಾದ ಪ್ರೆಸ್ ಬಿಡ್ ಕರೀತಾ ಇದ್ದೀನಿ. ಅದು ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಇನ್ ಡೀಟೇಲ್. ನಮ್ಮ ಕಿವಿಗೆ ಬಿದ್ದದ್ದು ಅದು ನಿಮ್ಮ ಹತ್ರನೇ ಕ್ಲಾರಿಫಿಕೇಶನ್ ತಗೊಳ್ಳೋಣ. ಏನಪ್ಪ ಅಂತ ಹೇಳಿದ್ರೆ, 1 ತಿಂಗಳ ಕಾಲ ಇಡೀ ಚಿತ್ರರಂಗನ ಬಂದ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಜೊತೆಗೆ ಪ್ರೊಡಕ್ಷನ್ ಏನು ವರ್ಕ್ಗಳಾಗ್ತದೆ ಅದನ್ನು ಕೂಡ ಸ್ಟಾಪ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳ್ಪಟ್ಟೆ. ಇದು ನಿಜಾನಾ ಸರ್? ಆ ಥರ ಸಾಧ್ಯತೆಗಳಿದೆಯಾ? ಇವರೆಲ್ಲ ಸ್ಪಂದಿಸಲಿಲ್ಲ ಅಂದರೆ ಆ ಥರ ಸಾಧ್ಯತೆಗಳಿದೆಯಾ? ಹೇಗೆ? ಬಿಫೋರ್ ಐ ಟೇಕ್ ಸಚ್ ಎ ಬಿಗ್ ಡಿಸಿಷನ್, ಐ ಶುಡ್ ಹ್ಯಾವ್ ಎ ಡಿಸ್ಕಷನ್ ವಿತ್ ದಿ ಪ್ರೊಡ್ಯೂಸರ್ಸ್ ಆ್ಯಂಡ್ ಕಲಾವಿದರು.
ಕನ್ನಡ ಚಿತ್ರ ಉಳಿಯುವ ಅಳಿವಿನ ಪ್ರಶ್ನೆ ಬಂದಾಗ ಥಿಂಕ್ ಮಾಡಬೇಕಾಗತ್ತೆ. ನಾವು ಅದನ್ನು ಥಿಂಕ್ ಮಾಡಿಲ್ಲ ನಾವು, ಅಂಥ ಒಂದು ಸಂದರ್ಭ ಬರೋದಿಲ್ಲ. ಅದಕ್ಕೆ ಕರೆಸಿ ಕೂರಿಸಿ ಚರ್ಚೆ ಮಾಡಿದ್ರೆ ಅದನ್ನು ಡಿಸಿಷನ್ ತೊಗೊಳ್ತೀವಿ. ಬಟ್ ಇದಕ್ಕೆ ಸ್ಪಂದಿಸುವಂಥ ಕೆಲಸ ಎಲ್ಲರೂ ಮಾಡಬೇಕು. ಅದನ್ನು ರಿಕ್ವೆಸ್ಟ್ ಮಾಡ್ಬೋದು ಪ್ರತಿಯೊಬ್ಬರಿಗೂ. ರಿಕ್ವೆಸ್ಟ್ ಆನ್ ಬಿಹಾಫ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಇಲ್ಲಿ ವ್ಯಕ್ತಿ ಬರಲ್ಲ, ಫಿಲ್ಮ್ ಚೇಂಬರ್ ಆ್ಯಸ್ ಎ ಫಿಲ್ಮ್ ಚೇಂಬರ್. ಡಾಕ್ಟರ್ ರಾಜ್ಕುಮಾರ್ ಕಾಲದವ್ರಿಗೆ ಬೆಲೆ ಕೊಡಿ. ವಾಣಿಜ್ಯ ಮಂಡಳಿ ಅಂದರೆ ದೇರ್ ಇಸ್ ಅ ಬಿಗ್ ರೆಸ್ಪೆಕ್ಟ್ ಫಾರ್ ದಟ್. ಹಿಂದೂ ಕೂಡ ಈಗಿನ ಕಲಾವಿದರು ಕೂಡ ಗೌರವ ಯಾವಾಗಲೂ ವಾಣಿಜ್ಯ ಮಂಡಳಿ ತಾಯಿ ಸಂಸ್ಥೆ ಅಂತಾರೆ. ಅದನ್ನು ಮೀಟಿಂಗ್ ಕರೆಯೋದು ಇಂಡಸ್ಟ್ರಿ ಒಳಿತಿಗೋಸ್ಕರ, ನಮ್ಮ ಸ್ವಾರ್ಥಕ್ಕಲ್ಲ. ಐ ರಿಕ್ವೆಸ್ಟ್ ದೆಮ್ ಟು ಗಿವ್ ರೆಸ್ಪೆಕ್ಟ್ ಫಾರ್ ದಿ ರಿಕ್ವೆಸ್ಟ್ ಆಫ್ ದಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಬಂದು ಅಟೆಂಡ್ ಮಾಡಿ ತಮ್ಮ ಅನಿಸಿಕೆಗಳು ಯಾವ ಥರ ಮಾಡಬೇಕು, ಹೆಂಗೆ ಮಾಡ್ತಾವೆ, ಅವರು ಕೂಡ ಭಾಗಿಗಳಾದರೆ ಒಂದು ಗಟ್ಟಿಯಾದ ಒಂದು ನಿಲುವು ತೊಗೋಬೋದು ಅಂತ ನಮ್ಮ ಅನಿಸಿಕೆ ಅಷ್ಟೇ. ನೀವೇ ಹೇಳ್ತಾ ಇದ್ರಿ ಕ್ರೋರ್ ಲೆಕ್ಕದಲ್ಲಿ ಟರ್ನ್ ಓವರ್ ಆಗ್ತಿದೆ ಕೇರಳದಲ್ಲಿ ಅಂತ ಹೇಳಿ. ಹಾಗೇನೆ ಅಲ್ಲಿ ಥಿಯೇಟರ್ಗಳು ಕೂಡ ಜಾಸ್ತಿ ಆಗ್ತಿದ್ದಾವೆ. ನಮ್ಮಲ್ಲಿ ಇದ್ದಂತಹ ಹಳೆಯ ಥಿಯೇಟರ್ಗಳೆಲ್ಲವೂ ಕೂಡ ಕಣ್ಮರೆ ಆಗ್ತಾ ಇದೆ. ಅಲ್ಲಿ ಆ ಥಿಯೇಟರ್ಗಳನ್ನ ಒಡೆದಾಕ್ಬಿಟ್ಟು ಇನ್ನೊಂದೇನೋ ದೊಡ್ಡ ದೊಡ್ಡ ಇದು ಬಿಲ್ಡಿಂಗ್ಗಳು ಶುರು ಆಗ್ತಿದೆ. ಇವೆಲ್ಲ ಒಂದು ಕಡೆ ನಮಗೂ ಕೂಡ ಆತಂಕ ಆಗುತ್ತೆ. ಇವನ್ ನಿಮಗೂ ಕೂಡ ಅದೆಲ್ಲ ಒಂಥರ ಕಣ್ಣೀರು ಬಂದೇ ಬರುತ್ತೆ. ಈ ಥರ ಇದ್ದ ಥಿಯೇಟರ್ಗಳು ಇವತ್ತಿಲ್ಲ, ನಾವು ಅಲ್ಲಿ ಸಿನಿಮಾ ನೋಡ್ತಿದ್ವಿ, ನಮ್ಮ ಸಿನಿಮಾಗಳನ್ನ ನೋಡ್ತಿದ್ವಿ, ಅಣ್ಣವ್ರ ಸಿನಿಮಾ ನೋಡ್ತಿದ್ವಿ, ಇದೆಲ್ಲ ಒಂಥರ ಸಂಕಟ ಸರ್. ಇದೆಲ್ಲ ಇದನ್ನ ನೋಡೋಕೆ ಏನು ಅನಿಸ್ತಿದೆ? ನಮ್ಮಲ್ಲಿ ಎಷ್ಟಿದೆ ಹಾಗಾದರೆ ಟರ್ನ್ ಓವರ್ ಅಂತ ಹೇಳಿ? ಸರ್, ಟರ್ನ್ ಓವರ್ ನಮ್ಮಲ್ಲಿ ಸಿನಿಮಾಗಳು ಚೆನ್ನಾಗಿ ಬಂದರೆ ಟರ್ನ್ ಓವರ್ ಆಗುತ್ತೆ. KGF ಆಗಿಲ್ವಾ, ಅದೊಂದೇ 1700 ಕೋಟಿ ಆಗಿದೆ. 5 ಸಿನಿಮಾ ಅಂದರೆ ಸಿನಿಮಾಗಳ ಕೊರತೆ ಅಲ್ಲ. ಕಂಟೆಂಟ್ ಓರಿಯೆಂಟ್ ಸಿನಿಮಾ ಮಾಡಿದಾಗ ಇವಾಗ ಹೊಸ ದೊಡ್ಡ ನಟರುಗಳು 2 ಸಿನಿಮಾ ಮಾಡಿದಾಗ ನಮ್ಮದು ಟರ್ನ್ ಓವರ್ 5,000 ಕೋಟಿ ಆಗುತ್ತೆ. ಬಟ್ ಬರ್ತಾ ಇಲ್ಲ ನೋಡಿ. ಎಷ್ಟು ಆಲ್ಮೋಸ್ಟ್ 4 ಇಯರ್ಸ್ ಆಯಿತು ಒಂದು ಸಿನಿಮಾ ಬಂದಿಲ್ಲ. ಅವರು ದೊಡ್ಡ ನಟ, ನ್ಯಾಷನಲ್ ಲೆವೆಲಲ್ಲಿ ಎಲ್ಲರೂ ನೋಡುವಂಥ ನಟರು ಅಂಥವರೆಲ್ಲ ಮುಂದೆ ಬಂದು ಕನ್ನಡ ಚಿತ್ರರಂಗದ ಅಸ್ತಿತ್ವಕ್ಕೆ ತೊಂದರೆ ಬಂದಾಗ ಏನು ಮಾಡಬೇಕು ಅಂತ ಅವರೇ ಒಂದು ಸಜೆಷನ್ ಕೊಡಲಿ. ಲೆಟ್ ದೆಮ್ ಗಿವ್ ಸಜೆಷನ್, ವಿಲ್ ಇಂಪ್ಲಿಮೆಂಟ್ ಆನ್ ಬಿಹಾಫ್ ಆಫ್ ದೆಮ್. ವಿಲ್ ವರ್ಕ್. ಶಿವರಾಜ್ ಕುಮಾರ್ ಅವರು ಹಿರಿಯ ನಟರಿದ್ದಾರೆ, ದೊಡ್ಡವರಿದ್ದಾರೆ, ರವಿಚಂದ್ರ ಇದ್ದಾರೆ, ದರ್ಶನ್ ಇದ್ದಾರೆ, ಸುದೀಪ್ ಇದ್ದಾರೆ. ಅವರೇ ಚರ್ಚೆ ಮಾಡಿಕೊಂಡು ವಾಣಿಜ್ಯ ಮಂಡಳಿ ಹತ್ರ ಬಂದು ಹಿಂಗೆ ಕೇಳಿ ತಪ್ಪೆ ನಾವು ಅವ್ರ ಬಗ್ಗೆ ರೆಪ್ರೆಸೆಂಟೇಟಿವ್ ಕೆಲಸ ಮಾಡ್ತೀವಿ. ಬಟ್ ಅದನ್ನು ಮಾಡುವಂಥ ಕೆಲಸ ಪ್ರಯತ್ನ ಮಾಡ್ತಾಯಿದ್ದೀವಿ. ಆ ಪ್ರಯತ್ನ ಯಾವ ಥರ ಹೋಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ವಿ ಆರ್ ಗೋಯಿಂಗ್ ಟು ಸಕ್ಸಸ್ ಆನ್ ದಟ್. ಅದನ್ನು ಬಂದ್ ಮಾಡೋ ವಿಚಾರ ಇನ್ನೂ ನಾವು ಚಿಂತನೆ ಮಾಡಿಲ್ಲ. ಲೆಟ್ ಅಸ್ ಹ್ಯಾವ್ ಎ ಡಿಸ್ಕಷನ್ ವಿತ್ ದೆಮ್, ದೆನ್ ಐ ವಿಲ್ ಕಮ್ ಬ್ಯಾಕ್ ಟು ಯು. ಸರ್, ಯಾಕೆ ಈ ಸ್ಟಾರ್ಗಳು ಇವಾಗ ಯಾಕೆ ಮಾಡ್ತಿಲ್ಲ? ಈಗ ವರ್ಷಕ್ಕೀಗ ದರ್ಶನ್ ಅವರಾದರೂ ಮಾಡ್ತಿದ್ದಾರೆ. ಅವ್ರು ಅಟ್ಲೀಸ್ಟ್ ಹೇಳ್ತಾ ಇದ್ದಾರೆ ಒಂದಷ್ಟು ಜನಕ್ಕೆ 1-2 ಸಿನಿಮಾ ಮಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹುಡುಗಿ. ಎಲ್ಲೊಮ್ಮೆ ಲಾಸ್ಟ್ ಯಾರ್ದು ಇಂಟರ್ವ್ಯೂ ಮಾಡಿದಾಗಲೂ ಕೂಡ ಆ ನಟನಿಗೂ ಕೂಡ ಹೇಳ್ಕೊಂಡಿದ್ರಂತೆ. ಅವ್ರು ಅಟ್ಲೀಸ್ಟ್ ಮಾಡ್ತಿದ್ದಾರೆ. ಕೆಲವರಂತೂ ಶಿವಣ್ಣಂದು ಸಿನಿಮಾಗಳು ಬರ್ತಾ ಇದ್ದಾವೆ. ಇನ್ನು ಕೆಲವ್ರು ಏನು ಮಾಡ್ತಿದ್ದಾರೆ, ಯಾಕೆ ಇಷ್ಟೊಂದು ಅಸಡ್ಡೆನ ಅಥವಾ ಏನಾಗಿರ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಅಂತೇಳಿ? ಇವು ಮಾಡಿದ್ರಾಯ್ತು ಬಿಟ್ರಾಯ್ತು ಅನ್ನೋ ಥರ ಮನಸ್ಥಿತಿನ ಹೇಗೆ ಅಂತೇಳಿ? ಸರ್, ಎಲ್ಲರೂ ಬ್ರಿಲಿಯಂಟ್ ಇಲ್ಲಿ. ನೀವು ಬ್ರಿಲಿಯಂಟೆ, ಎಲ್ಲರೂ ಬುದ್ಧಿಜೀವಿಗಳಿದ್ದಾರೆ, ಯಾರು ದೊಡ್ಡರೇನಿಲ್ಲ. ನಾವೇ ಆತ್ಮಾವಲೋಕನ ಮಾಡಿ ವೈ ಇಟ್ ಇಸ್ ಹ್ಯಾಪನಿಂಗ್ ಲೈಕ್ ದಿಸ್. ಈಗ ಒಂದು ದೊಡ್ಡ ಸಿನಿಮಾ ಹಿಟ್ಟಾದರೆ 5-6 ಸಣ್ಣ ಸಿನಿಮಾ ಲೈಫ್ ಕೊಟ್ಟಂಗೆ. ವರ್ಷಕ್ಕೆ 400 ಸಿನಿಮಾಗಳು ಬರ್ತಾರೆ. ಅವ್ರು ಬರೋದ್ರಿಂದ ತಪ್ಪೇನಿಲ್ಲ. ನಿರ್ಮಾಪಕಗಳು ಒಳ್ಳೆಯ ಸಿನಿಮಾಗಳನ್ನು ಮಾಡಿದರೆ ಖಂಡಿತವಾಗ್ಲೂ ನೋಡ್ತಾರೆ ಅಂತ. ಎಕ್ಸಾಂಪಲ್ ಕೇರಳ. ಸುಮ್ಮನೆ ಸಿನಿಮಾ ಮಾಡ್ತೀನಿ ಅಂತ ನಾವು ಪ್ರೊಡ್ಯೂಸರ್ ಶುಡ್ ಬಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಶೋಕಿಗೆ ಸಿನಿಮಾ ಮಾಡಬಾರ್ದು. ಅಂಥ ಸಿನಿಮಾ ಕೊಟ್ಟಾಗ ಚಿತ್ರರಂಗ ಬೆಳೆಯುತ್ತೆ. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅದಕ್ಕೆ ಚರ್ಚೆ ನಡೆದು ಪೂರ್ವಭಾವಿ ಚರ್ಚೆ ಮಾಡ್ಕೊಂಡು ಹೆಂಗೆ ಮಾಡಬೇಕು, ಔಟು ಸರ್ಕಾರದ ಗಮನ ಕೂಡ ಹರಿಸ್ತಾ ಇದ್ವಿ. ಸರ್ಕಾರದ ಪಾತ್ರ ಕೂಡ ಬಹುಮುಖ್ಯವಾದದ್ದು. ಇಲ್ಲಿ ಸ್ವಲ್ಪ ಡಿಸ್ಕ್ರಿಮಿನೇಷನ್ ಇದೆ, ಟ್ಯಾಕ್ಸೇಷನ್ ಡಿಸ್ಕ್ರಿಮಿನೇಷನ್ ಇದೆ. ಒಂದು ಎ ಸೆಂಟ್ರಿಗೆ ಬೇರೆ ಇದೆ, ಬಿ ಸೆಂಟ್ರಿಗೆ, ಸಿ ಸೆಂಟ್ರಿಗೆ ಎಲೆಕ್ಟ್ರಿಕ್ ಬಿಲ್ ಇರ್ಬೋದು, ಅವರ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು, ತುಂಬ ತೊಂದರೆಗಳಿದೆ. ವ್ಯಾಟ್ ಇರ್ಬೋದು, ನಮ್ಮದೇ ವ್ಯಾಟ್ಸ್ ಎಷ್ಟೋ ವಿಚಾರಗಳು ಸರ್ಕಾರದ ಪೆಂಡಿಂಗ್ ಇದೆ. ಯಾಕಂದರೆ ಸರ್ಕಾರದವ್ರು ಯಾವಾಗಲೂ ನಾವು ವಾಣಿಜ್ಯ ಮಂಡಳಿ ಚಿತ್ರರಂಗಗಳು ಯಾವತ್ತೂ ಇಲ್ಲ ಅಂದಿಲ್ಲ. ಪರ್ಟಿಕ್ಯುಲರ್ ಈ ಸರ್ಕಾರ ನಮಗೆ ಸಹಾಯ ಮಾಡಿದೆ. ಅದನ್ನು ಗಟ್ಟಿಯಾದ ಒಂದು ಕಾಂಕ್ರೀಟ್ ಆದ ಒಂದು ಲೀಸ್ಟ್ ಮಾಡಿಕೊಂಡು ಸರ್ಕಾರ ಗಮನ ತರಿಸುವಂಥ ಕೆಲಸ ಮಾಡೋದು ಒಂದು ವಿಚಾರ ಡಿಸ್ಕಷನ್ ಆಗಿದೆ. ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಒಟ್ಟಾರೆ ಚಿತ್ರರಂಗ ಉಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಮೀಟಿಂಗ್ ಕರೆದಿದ್ವಿ. ಇದು ಭಾಳ ಫಲಪ್ರದವಾಗಿತ್ತು. ಇದ್ರ ಬಗ್ಗೆ ನಾನು ಇನ್ ಡೀಟೇಲ್ ಐ ವಿಲ್ ಕಾಲ್ ಫಾರ್ ಎ ಮೀಟಿಂಗ್ ಆನ್ ಡೇ ಆಫ್ಟರ್ ಟುಮಾರೋ. ಪ್ಲೀಸ್, ಥ್ಯಾಂಕ್ ಯು. ಸರ್, ಫೈನಲಿ ಈ ಹೊಸಬ್ರು ಜಾಸ್ತಿ ಸಿನಿಮಾ ಬರ್ತಿದೆ. ಹೊಸಬ್ರದೇ ಸಿನಿಮಾ ಬರ್ತಾ ಇರೋದು ಇವಾಗ. ಏನು ಫ್ರೈಡೇ ಬಂತು ಅಂದರೆ ಹೊಸ ಕಂಟೆಂಟ್ಗಳನ್ನು ಇಟ್ಕೊಂಡು ಬರ್ತಿದ್ದಾರೆ. ಅದರಲ್ಲಿ ಕೆಲವು ತುಂಬ ಅದ್ಭುತವಾದಂಥ ಸಬ್ಜೆಕ್ಟ್ಗಳು ಕೂಡ ಸೋತಿದ್ದಾವೆ. ಅದನ್ನು ಕೆಲವರು ರಿಲೀಸ್ ಕೂಡ ಮಾಡಿದ್ರು, ನೋಡೋಣ ಇನ್ನೊಂದ್ಸತಿ ಗೆದ್ದರೆ ಗೆಲ್ಲಿ ಅಂತ. ಆದರೂ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. ನಿಮಗೆ ಯಾಕೆ ಜನ ಬರ್ತಾ ಇಲ್ಲ ಅಂತ ಅನಿಸ್ತಾ? ನೋಡಿ, ನಾನು ಬ್ಲಿಂಕ್ ಸಿನಿಮಾ, ಕೆರೆಬೇಟೆ ಸಿನಿಮಾ, ಇನ್ನೊಂದು 3-4 ಸಿನಿಮಾಗಳು ತುಂಬ ಚೆನ್ನಾಗಿದ್ದು. ಅದ್ರ ಜೊತೆ 4-5 ಸಿನಿಮಾಗಳು ಬಂದಾಗ ಆ ಥಿಯೇಟರ್ ಸಸ್ಟೈನ್ ಆಗ್ತಾಯಿಲ್ಲ. ಆ ಮಲ್ಟಿಪ್ಲೆಕ್ಸ್ಗಳು ಏನು ಮಾಡ್ತಾರೆ, ಒಂದು ಶೋ ಬಂದರೆ ನೆಕ್ಸ್ಟ್ ಕಿತ್ತಾಕ್ಬಿಡ್ತಾರೆ. ಮಲ್ಟಿಪ್ಲೆಕ್ಸ್ನವ್ರದ್ದು ಭಾಳ ತೊಂದರೆ ಆಗ್ತದೆ ಕನ್ನಡ ಚಿತ್ರಗಳಿಗೆ. ಅವ್ರಿಗೂ ಕೂಡ ನಾನು ಒಂದು ಜವಾಬ್ದಾರಿ ಒಂದು ಕೊಡ್ತೀವಿ, ಹೇಳಿಕೆ ಕೊಡ್ತೀವಿ. ಅವರು ಕೂಡ ನಮ್ಮ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಕೊಡೋದು ಫಸ್ಟ್ ಕಲ್ತ್ಕೊಳ್ಳಿ ಅವರು. ಯಾಕಂದರೆ ದೇ ಆರ್ ಡೂಯಿಂಗ್ ಬಿಸ್ನೆಸ್ ಇನ್ ಕರ್ನಾಟಕ. ವೆನ್ ದೇ ಆರ್ ನೆಗ್ಲೆಕ್ಟಿಂಗ್ ಕನ್ನಡ ಇಂಡಸ್ಟ್ರಿ, ಕನ್ನಡ ಮೂವೀಸ್ ಅಂದರೆ ಮೇ ಹ್ಯಾವ್ ಟು ಟೇಕ್ ನೆಕ್ಸ್ಟ್ ಸ್ಟೆಪ್. ಕಳೆದ ಬಾರಿ 200 ರೂಪಾಯಿ ಟಿಕೆಟ್ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಡಿಸಿಷನ್ ತೊಗೊಂಡಿದ್ರು. ಅದನ್ನು ಅವರೇ ಮಲ್ಟಿಪ್ಲೆಕ್ಸ್ನವರು ಕೋರ್ಟ್ ಸ್ಟೇ ತೊಗೊಂಡು ಮಾಡಿದ್ರು. ನೋಡಿ, ಇದೆಲ್ಲ ಮುಂದಿನ ದಿನಗಳಲ್ಲಿ ಅನಾಹುತ ತಪ್ಪಿಸ್ಬೇಕು ಅಂದರೆ ಅವರೇ ಇವತ್ತು ಮೀಟಿಂಗ್ ಕರೆದಿದ್ದು ಬಂದಿಲ್ಲ. ದಯವಿಟ್ಟು ನೆಕ್ಸ್ಟ್ ಮೀಟಿಂಗ್ ದಯವಿಟ್ಟು ಬನ್ನಿ, ನಮ್ಮಲ್ಲಿ ಚರ್ಚೆ ಮಾಡ್ಕೊಳ್ಳೋಣ.
ಚರ್ಚೆ ಮಾಡಿ ಬಗೆಹರಿಸ್ಕೊಳೋಣ. ಕನ್ನಡ ಚಿತ್ರರಂಗಕ್ಕೆ ನಾವು ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ ಹಾಕ್ಬೇಡ ಅಂತ ಹೇಳ್ತಾನೆ ಇಲ್ಲ, ಹೇಳೋದು ಇಲ್ಲ. ನಮ್ಮ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಟ್ಟು ಮಾಡಿ. ಯಾಕೆ ಮಾಡ್ತಾ ಇಲ್ಲ? ವಾಟ್ ಇಸ್ ದಿ ಪ್ರಾಬ್ಲಮ್ ಇನ್ ಇಟ್? ನಮ್ಮ ಕರ್ನಾಟಕ ಒಂದು ಕನ್ನಡದ ನೆಲ, ಜಲ, ಭಾಷೆ, ದುಡ್ಡು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀರಾ. ಕನ್ನಡ ಬೇಡವಾ? ಜವಾಬ್ದಾರಿ ಬೇಡವಾ? ಗಟ್ಟಿಯಾಗಿ ಮಾತಾಡಬೇಕು. ಆ ಗಟ್ಟಿಯಾದ ನಿಲುವು ತೊಗೊಳ್ಳೋ ಮುಂಚೆ ಅವರೇ ವಾಲಂಟ್ರಿ ಆಗಿ ಅರ್ಥ ಮಾಡಿಕೊಂಡು ಕನ್ನಡ ಸಿನಿಮಾಗಳಲ್ಲಿ ಪ್ರೈಮ್ ಟೈಮಲ್ಲಿ ಯಾವಾಗ ಬೆಳಗ್ಗೆ 9 ಗಂಟೆ ಸಾಯಂಕಾಲ ಇಲ್ದಾಗ ಕೊಟ್ಬಿಟ್ಟು ಒಂದೊಂದು ಸಿನಿಮಾನ ನಥಿಂಗ್ ಬಟ್ ದೇ ಮರ್ಡರ್ ಮಾಡ್ತಾರೆ, ಕೊಲೆ ಮಾಡ್ತಾರೆ ಸಿನಿಮಾಗಳನ್ನು. ಅದನ್ನು ಸ್ಟಾಪ್ ಮಾಡೋ ಕೆಲಸ ಅವ್ರು ಮಾಡಬೇಕು. ಪದೇ ಪದೇ ಹೇಳೋಕ್ಕಾಗಲ್ಲ. ನಾನು ದಿಸ್ ಟೈಮ್ ವಿ ಆರ್ ಗೋಯಿಂಗ್ ಟು ಟೇಕ್ ಎ ಡ್ರಾಸ್ಟಿಕ್ ಸ್ಟೆಪ್ ಫಾರ್ ವಿಚ್ ಐ ನೀಡ್ ಎ ಸಪೋರ್ಟ್ ಫ್ರಮ್ ದ ಮೀಡಿಯಾ ಆಲ್ಸೋ. ನೀವು ಸಪೋರ್ಟ್ ಮಾಡಿ, ನಮ್ಮ ಜನನ ಸಪೋರ್ಟ್ ಮಾಡಲಿ. ನಾವು ಕಲಿಸಬೇಕು. 1000 ರೂಪಾಯಿ, 800 ರೂಪಾಯಿ, 1500 ರೂಪಾಯಿ ಟಿಕೆಟ್ ಹಾಕೊಂಬಿಟ್ಟು ನೀವು ಎಂಜಾಯ್ ಮಾಡೋಕ್ಕೆ ನಿಮಗೆ ನಾವು ಸುಮ್ಮನೆ ಇರಬೇಕಾಗತ್ತೆ ಕನ್ನಡದವರು. ದಯವಿಟ್ಟು ನಾನು ಕೇಳ್ಕೊಡೋದು ನೀವು ಮಾಡ್ಕೊಳ್ಳಿ. ಪ್ಲಸ್ ಗಿವ್ ಪ್ರಿಫರೆನ್ಸ್ ಫಾರ್ ದಿ ಕನ್ನಡ ಮೂವೀಸ್. ಕನ್ನಡ ಕೊಡಿ, ಕನ್ನಡ ಚಿತ್ರರಂಗಕ್ಕೆ ಕೊಡಿ, ಕನ್ನಡ ಬೆಳೆಸಿ ಉಳಿಸಿ. ಸುಮ್ಮನೆ ಏನೋ ಒಂದು ಸಿನಿಮಾ ಆಗ್ಬಿಟ್ಟು ಒಂದು ಶೋ ಹಾಕಿ ಕಿತ್ತಾಗೋದಲ್ಲ. ಅಲ್ಲಿ ಚೆನ್ನಾಗಿದೆ ಸಿನಿಮಾ ಗೊತ್ತಿದೆ ನನಗೆ. ವಾಟ್ ಇಸ್ ದಿ ಪ್ರಾಬ್ಲಮ್ ಇನ್ ಮೇಕಿಂಗ್ ಮೂವಿ ಇನ್ 300 ಮೂವಿ 400 ಮೂವಿ ಮಾಡಿದಾಗ ನಮ್ಮ ನಿರ್ಮಾಪಕರು ಕೂಡ ಎಚ್ಚರಿಕೆ ಇಟ್ಕೊಂಡು ಕೆಲಸ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ ಸರ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್. ವೀಕ್ಷಕರೇ, ಇದು ಫಿಲಂ ಚೇಂಬರ್ ಅಧ್ಯಕ್ಷರ ಮಾತುಗಳು. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವನ.